ನಮಸ್ಕಾರ ನ್ಯೂಸ್ 81 ಗೆ ಸ್ವಾಗತ. ನಾನು ನವಿತಾ ಜೈನ್. ದೋಸ್ತಿ ಮಧ್ಯೆ ಬೆಗರ್ಸ್ ವಾರ್, ಸೀಟು ಹಂಚಿಕೆ ಸಂಬಂಧ ಹಗ್ಗ ಜಗ್ಗಾಟ, ನೀ ಕೊಡೆ ನಾ ಬಿಡೆ ಅಂತಿದ್ದಾರೆ ಲೀಡರ್ಸ್. ದೋಸ್ತಿಗಳ ನಡುವೆ ಲೋಕಸಭೆ ಸೀಟು ಹಂಚಿಕೆಯ ಕಗ್ಗಂಟು ಈಗಾಗಲೇ ಆರಂಭ ಆಗಿದ್ದು, ಜೆಡಿಎಸ್ ಕೇಳಿದಷ್ಟು ಸೀಟು ಕೊಡುತ್ತಾ ಕಾಂಗ್ರೆಸ್ ಸೀಟು ಕೊಡದಿದ್ರೆ ಜೆಡಿಎಸ್ನ ನಡೆ ಏನು? ದೋಸ್ತಿಗಳ ನಡುವೆ ಈಗಾಗಲೇ ಸೀಟು ಹಂಚಿಕೆಯ ಕಗ್ಗಂಟು ಆರಂಭ ಆಗಿದೆ. ಈಗಾಗಲೇ ಜೆಡಿಎಸ್ ಕೇಳಿದಷ್ಟು ಸೀಟು ಕೊಡುವ ಮನಸ್ಸು ಮಾಡುತ್ತಾ ಕಾಂಗ್ರೆಸ್ ಅನ್ನುವ ಪ್ರಶ್ನೆ ಎದ್ದಿದೆ. ಕಾಂಗ್ರೆಸ್ ಸೀಟು ಕೊಡದಿದ್ರೆ ಹಾಗಾದ್ರೆ ಜೆಡಿಎಸ್ನ ನಡೆ ಏನು? ನಿನ್ನೆ ಕೂಡ ಸಾಕಷ್ಟು ಟಾಕ್ ವಾರ್ ನಡೆದಿದೆ ಇದೇ ವಿಚಾರದಲ್ಲಿ. 5 ರಿಂದ 6 ಕ್ಷೇತ್ರ ಅನ್ನುವಂತಹ ವಿಚಾರದಲ್ಲೂ ನಾವು ಬೆಗರ್ಸ್ ಅಲ್ಲ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ರು ಸಿಎಂ ಕುಮಾರಸ್ವಾಮಿ ಅವರು. ಅದಕ್ಕೆ ಪ್ರತ್ಯುತ್ತರವನ್ನ ಕೊಟ್ಟಿದ್ರು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಾಗಿರ್ಬೋದು, ದಿನೇಶ್ ಗುಂಡೂರಾವ್ ಅವರು. ಹಾಗಾಗಿ ದೋಸ್ತಿಗಳ ನಡುವೆ ಲೋಕಸಭೆ ಸೀಟು ಹಂಚಿಕೆಯ ಕಗ್ಗಂಟು ಮತ್ತೆ ಉಲ್ಬಣವಾಗುತ್ತಾ? ಜೆಡಿಎಸ್ ಕೇಳಿದಷ್ಟು ಸೀಟನ್ನ ಕಾಂಗ್ರೆಸ್ ಕೊಡುತ್ತಾ, ಅಥವಾ ಒಂದು ವೇಳೆ ಕಾಂಗ್ರೆಸ್ ಕೊಡದಿದ್ರೆ ಜೆಡಿಎಸ್ನ ನಡೆ ಏನು ಅನ್ನುವಂಥದ್ದು? ಮತ್ತಷ್ಟು ಸೀಟು ಹಂಚಿಕೆಯ ಕಗ್ಗಂಟು ಮುಂದುವರಿಯುತ್ತಾ ಯಾವ ರೀತಿಯಾಗಿ ಇದನ್ನ ಶಮನಗೊಳಿಸುವಂತಹ ಪ್ರಯತ್ನವನ್ನ ಮಾಡಲಾಗತ್ತೆ? ದೋಸ್ತಿ ನಡುವೆ ಈಗ ಇರುವಂತಹ ಬೆಗರ್ಸ್ ವಾರನ್ನ ಶಮನಗೊಳಿಸುವಂತಹ ಪ್ರಯತ್ನ ಹೇಗ್ ನಡೆಯುತ್ತೆ ಅನ್ನೋದು ಈಗಿರುವಂತಹ ಒಂದು ಕುತೂಹಲ. ಜೆಡಿಎಸ್ ಕೇಳಿದಷ್ಟು ಸೀಟನ್ನ ಕಾಂಗ್ರೆಸ್ ಕೊಡದೇ ಇದ್ದಂತಹ ಪಕ್ಷದಲ್ಲಿ ಅಥವಾ ಕೊಡುವಂತಹ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ಪ್ರಯತ್ನಗಳು ಮುಂದುವರಿಯುತ್ತೆ? ಲೋಕಸಭೆ ಚುನಾವಣೆಯ ಸೀಟು ಹಂಚಿಕೆ ವಿಚಾರದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಬೆಗ್ಗರ್ಸ್ ಅಲ್ಲ ಅನ್ನುವ ಸಿಎಂ ಹೇಳಿಕೆಗೆ ಈಗಾಗಲೇ ಪ್ರತಿಕ್ರಿಯೆಯನ್ನ ಕೂಡ ನೀಡಿದ್ದಾರೆ. ದೇವೇಗೌಡರ ಭೇಟಿಗೆ ದಿನೇಶ್ ಗುಂಡೂರಾವ್ ಅವರು ನಿರ್ಧಾರವನ್ನ ಮಾಡಿದ್ದು, ನಾವು ಬೆಗ್ಗರ್ಸ್ ಅಲ್ಲ ಅನ್ನುವಂತಹ ಹೇಳಿಕೆಯನ್ನ ನಿನ್ನೆ ಸಿಎಂ ಕುಮಾರಸ್ವಾಮಿ ಅವರು ಕೊಟ್ಟಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ದೇವೇಗೌಡರ ಭೇಟಿಗೆ ನಿರ್ಧಾರವನ್ನ ಮಾಡಿದ್ದಾರೆ. ಲೋಕಸಭೆ ಚುನಾವಣೆ ಸೀಟು ಹಂಚಿಕೆಯ ವಿಚಾರ ಈಗ ಕಗ್ಗಂಟಾಗಿ ಪರಿಣಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಹೇಳಿಕೆಗಳು ಈಗಾಗಲೇ ಸಾಕಷ್ಟು ವಿವಾದಕ್ಕೆ ಕಾರಣ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ದಿನೇಶ್ ಗುಂಡೂರಾವ್ ಅವರು ದೇವೇಗೌಡರ ಭೇಟಿಗೆ ನಿರ್ಧಾರವನ್ನ ಮಾಡಿದ್ದಾರೆ. ಇಲ್ಲಿ ಯಾರು ಬೆಗ್ಗರ್ಸ್ ಅಲ್ಲ ಅನ್ನುವಂತಹ ಒಂದು ತಿರುಗೇಟನ್ನ ಕೂಡ ನಿನ್ನೆ ನೀಡಲಾಗಿತ್ತು. ಇವತ್ತು ರಾತ್ರಿ ಅಥವಾ ನಾಳೆ ಭೇಟಿ ಮಾಡ್ತೇನೆ ಅಂತ ಹೇಳಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್. ಬೆಂಗಳೂರಲ್ಲಿ ಒಂದು ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ಇದರ ಜೊತೆಗೆ ಇವತ್ತು ಸಿಎಂ ಜೊತೆ ನಾನು ಮಾತನಾಡಿದ್ದೇನೆ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ದಿನೇಶ್ ಗುಂಡೂರಾವ್ ಅವರು. ನನ್ನ ಜೊತೆ ಸೌಜನ್ಯದಿಂದಲೇ ಮಾತನಾಡಿದ್ದಾರೆ ಅನ್ನುವಂತಹ ಹೇಳಿಕೆ ಈಗ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರ ಕಡೆಯಿಂದ ಬಂದಿದೆ. ಸಿಎಂ ಜೊತೆ ನಾನು ಮಾತನಾಡಿದ್ದೇನೆ, ಆ ಸಂದರ್ಭದಲ್ಲಿ ಸಿಎಂ ಅವರು ಸೌಜನ್ಯದಿಂದಲೇ ನನ್ನ ಹತ್ರ ಮಾತನಾಡಿದ್ದಾರೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಜೊತೆಗೆ ಇವತ್ತು ಮಾಜಿ ಪ್ರಧಾನಿ ದೇವೇಗೌಡರನ್ನ ಕೂಡ ನಾನು ಭೇಟಿ ಮಾಡ್ತೇನೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ನಿನ್ನೆ ಕೊಟ್ಟಂತಹ ಒಂದು ಹೇಳಿಕೆಯ ಬಗ್ಗೆ ಯಾರು ಕೂಡ ಬೆಗ್ಗರ್ಸ್ ಅಲ್ಲ ಅಂತ ಹೇಳಿಕೆಯನ್ನ ಕೊಡ್ತಾನೆ. ಸಿಎಂ ಎಚ್ಡಿಕೆಯನ್ನ ಇವತ್ತು ಭೇಟಿ ಮಾಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರು. ಹಾಗೆಯೇ ಇವತ್ತು ರಾತ್ರಿ ಅಥವಾ ನಾಳೆ ಭೇಟಿ ಮಾಡ್ತೀನಿ ದೇವೇಗೌಡರನ್ನ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ ದಿನೇಶ್ ಗುಂಡೂರಾವ್. ಹಾಗಾಗಿ ಮಾಜಿ ಪ್ರಧಾನಿಗಳ ಭೇಟಿಯಿಂದ ಈ ಒಂದು ಬೆಗ್ಗರ್ಸ್ ಹೇಳಿಕೆ ಆಗಿರಬಹುದು ಅಥವಾ ಕಗ್ಗಂಟು ಶಮನವಾಗುತ್ತಾ ಅನ್ನೋದು ಕೂಡ ಈಗ ಇರುವಂತಹ ಒಂದು ಚರ್ಚಾ ವಿಷಯ. ಈ ಪತ್ರಿಕಾಗೋಷ್ಠಿಗೆ ನಮ್ಮ ಕಂದಾಯ ಸಚಿವರು ಹಾಗೂ ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಆದಂಥ ಆರ್.ವಿ. ದೇಶಪಾಂಡೆ ಅವರು, ಎಐಸಿಸಿಯ ಕಾರ್ಯದರ್ಶಿಗಳು ವಿಷ್ಣುನಾಥರವರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಉತ್ತರ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಭೀಮಣ್ಣ ನಾಯ್ಕ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ. ವಿಶೇಷವಾಗಿ ಇಲ್ಲಿ ನಾವು ಈ ಸಭೆಯನ್ನು ಕರೆದಿರ್ತಕ್ಕಂಥದ್ದು ನಮ್ಮ ಭಟ್ಕಲ್ ಕ್ಷೇತ್ರದಿಂದ ಹಿಂದೆಯಲ್ಲಿ 2 ಬಾರಿ 3 ಬಾರಿ 2 ಬಾರಿ ಶಾಸಕರಾಗಿ 4 ಬಾರಿ ಕಂಟೆಸ್ಟ್ ಮಾಡಿದ್ರು. 2 ಬಾರಿ ಶಾಸಕ. ಎಸ್, ಇವೆಲ್ಲ ಬೆಳವಣಿಗೆಗಳು ನಡೆದದನ್ನ ನಾವು ನಿನ್ನೆಯಿಂದ ಕೂಡ ನೋಡಿದ್ವಿ, ಇವತ್ತಿನ ಬೆಳವಣಿಗೆ ನೋಡಿದ್ವಿ. ಹಾಗಾದ್ರೆ ಸೀಟು ಹಂಚಿಕೆ ಬಗ್ಗೆ ದೋಸ್ತಿ ನಾಯಕರು ನಿನ್ನೆ ಯಾವ್ಯಾವ ಮಟ್ಟಿಗೆ ಟಾಕ್ ವಾರ್ ನಡೆಸಿದ್ರು ಅನ್ನೋದನ್ನ ನೋಡ್ಕೊಂಡ್ ಬರೋಣ ಬನ್ನಿ. ನನಗೆ 7, 5, 3 ವಿ ಆರ್ ನಾಟ್ ಬೆಗ್ಗರ್ಸ್ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಇಲ್ಲಿ ಪ್ರಶ್ನೆ ರಾಷ್ಟ್ರದ ರಾಜಕಾರಣದಲ್ಲಿ ಒಂದು ಸಂದೇಶ ಕೊಡಬೇಕು ಅಂತಕ್ಕಂಥದ್ದು ಎಲ್ಲರೆಲ್ಲ ಭಾವನೆ ಇದ್ದಾರೆ. ಕೂತು ಸಮಗ್ರವಾಗಿ ಚರ್ಚೆ ಮಾಡಿ ತೀರ್ಮಾನಕ್ಕೆ ಬರಬೇಕು. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕಾಂಗ್ರೆಸ್ ನಾಯಕರು ಏನ್ ತೀರ್ಮಾನ ಮಾಡ್ತಾರೆ ಕಾದ್ ನೋಡೋಣ. ಎಲ್ಲರದ್ದು ಅಭಿಪ್ರಾಯ ಏನು ಅಂದ್ರೆ ನಾವು ಈಗ 10 ಸ್ಥಾನಗಳಿದ್ದೇವಲ್ಲ,
ಅದರಲ್ಲಿ ರಾಜಿ ಮಾಡ್ಕೋಬಾರ್ದು ಅನ್ನೋದಷ್ಟೇ. ಯಾರು ಬೆಗ್ಗರ್ಸ್ ಅಲ್ಲ, ಅಲಯನ್ಸ್ ನಲ್ಲಿ ಇರೋದು ಇದು ಸರ್ಕಾರ. ಇದನ್ನು ಯಾರು ಬೆಗ್ಗರ್ಸ್ ಅಲ್ಲ, ಅವರು ಬೆಗ್ಗರ್ಸ್ ಅಲ್ಲ, ನಾವು ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶ್ರೀನಿವಾಸ ಹಳಕಟ್ಟಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ ಹಳಕಟ್ಟಿ, ಈಗಾಗಲೇ ನಿನ್ನೆಯಿಂದ ಕೂಡ ಬೆಗ್ಗರ್ಸ್ ಹೇಳಿಕೆ ಸಾಕಷ್ಟು ವಾದ ವಿವಾದಗಳಿಗೆ ಕಾರಣ ಆಗ್ತಾ ಇದೆ, ಟಾಕ್ ವಾರ್ಗೆ ಕಾರಣ ಆಗಿದೆ, ಚರ್ಚೆಗೆ ಕಾರಣ ಆಗಿದೆ. ಇವತ್ತು ನೋಡಿದ್ರೆ ಎಲ್ಲೋ ಒಂದು ರೀತಿಯಲ್ಲಿ ಶಮನಗೊಳಿಸುವಂತಹ ಪ್ರಯತ್ನಗಳು ಆಗ್ತಾ ಇದೆಯಾ? ದಿನೇಶ್ ಗುಂಡೂರಾವ್ ಅವರು ಈಗಾಗಲೇ ಸಿಎಂ ಅನ್ನ ಭೇಟಿ ಮಾಡಿದ್ದಾರೆ, ಮಾಜಿ ಪ್ರಧಾನಿಗಳನ್ನ ಭೇಟಿ ಮಾಡುವಂತಹ ನಿರ್ಧಾರವನ್ನ ಕೂಡ ಕೈಗೊಂಡಿದ್ದಾರೆ. ಇಲ್ಲಿಯವರೆಗೂ ಕೂಡ ಇವತ್ತು ಬೆಳಗಿನಿಂದ ಆದಂತಹ ಬೆಳವಣಿಗೆಗಳು ಏನು ಆಗಬಹುದು? ನವಿತಾ, ಲೋಕಸಭೆ ಚುನಾವಣೆಗೆ ಮೈತ್ರಿ ಮಾಡ್ಕೋಬೇಕು ಅಂತಕ್ಕಂಥ ಒಂದು ನಿರ್ಧಾರಕ್ಕೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಬಂದಿದೆ. ಆದರೆ ಸೀಟು ಹಂಚಿಕೆ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳು ದೋಸ್ತಿಗಳಲ್ಲಿ ಉಂಟಾಗಿದೆ ಅಂತಕ್ಕಂಥದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ 6-7 ಸ್ಥಾನಗಳನ್ನು ಮಾತ್ರ ಜೆಡಿಎಸ್ಗೆ ಬಿಟ್ಟು ಕೊಡ್ತೀವಿ ಅಂತಕ್ಕಂಥ ಒಂದು ಸುದ್ದಿ ಏನಿದೆ ಜೆಡಿಎಸ್ ಮುಖಂಡರಲ್ಲಿ ಒಂದು ಅಸಮಾಧಾನಕ್ಕೆ ಮತ್ತು ಆಕ್ರೋಶಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು. ನಾವೇನು ಬೆಗ್ಗರ್ಸ್ ಅಲ್ಲ ಅಂತಕ್ಕಂಥ ಒಂದು ಹೇಳಿಕೆ ಏನಿದೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಹೇಳಿಕೆ, ಇದು ಕಾಂಗ್ರೆಸ್ ವಲಯದಲ್ಲೂ ಕೂಡ ಸಾಕಷ್ಟು ಸಂಚಲನವನ್ನು ಉಂಟು ಮಾಡಿತ್ತು. ಅಂತಿಮವಾಗಿ ನಿನ್ನೆ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ರು, ನಾವು ಬೆಗ್ಗರ್ಸ್ ಅಲ್ಲ, ಅವರು ಬೆಗ್ಗರ್ಸ್ ಅಲ್ಲ, ಎಲ್ಲ ಕುಳಿತುಕೊಂಡ್ಬಿಟ್ಟು ಮಾತನಾಡ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿದ್ರು. ಆದ್ರೆ ಇವತ್ತು ಬೆಳಗ್ಗೆ ಒಂದು ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಕೂಡ ಒಂದು ಮಾತನ್ನು ಹೇಳಿದ್ದಾರೆ. ಅಂದ್ರೆ ನಾನು ಕುಮಾರಸ್ವಾಮಿ ಅವರಿಗೆ ಮಾತನಾಡಿದ್ದೇನೆ, ತಾಳ್ಮೆಯಿಂದ ಮತ್ತು ಸೌಜನ್ಯದಿಂದನೇ ಮಾತನಾಡಿದ್ದಾರೆ. ಎಲ್ಲೋ ಒಂದು ರೀತಿಯಲ್ಲಿ ಪತ್ರಕರ್ತರು ಮುಖ್ಯಮಂತ್ರಿಗಳನ್ನ ಕೆಣಕೋ ರೀತಿಯಲ್ಲಿ ಪ್ರಶ್ನೆ ಕೇಳೋದಕ್ಕೆ ಅವರು ಬೆಗ್ಗರ್ಸ್ ಅಂತಕ್ಕಂಥ ಒಂದು ಹೇಳಿಕೆಯನ್ನ ಕೊಟ್ಟಿರಬಹುದು ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಅಂದ್ರೆ ಸೀಟು ಹಂಚಿಕೆ ವಿಚಾರ ಗೊಂದಲ ಏನಿದೆ, ಈ ಗೊಂದಲ ಇವತ್ತು ರಾತ್ರಿ ದೇವೇಗೌಡರು ಬರ್ತಾರೆ, ದೇವೇಗೌಡರ ಜೊತೆ ಚರ್ಚೆ ಮಾಡ್ತೇವೆ, ಅಥವಾ ನಾಳೆ ಬೆಳಗ್ಗೆ ಆದ್ರೂ ಕೂಡ ದೇವೇಗೌಡರ ಭೇಟಿ ಮಾಡಿ ಸೀಟು ಹಂಚಿಕೆ ವಿಚಾರದ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತಕ್ಕಂಥ ಒಂದು ಮಾತನ್ನ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಆದ್ರೆ ಜೆಡಿಎಸ್ ರಾಜ್ಯಾಧ್ಯಕ್ಷರ ಮಾತನ್ನು ಕೇಳಿದಾಗ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ದೇವೇಗೌಡರು ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರ ಜೊತೆ ಕುಳಿತುಕೊಂಡ್ಬಿಟ್ಟೆ ಸೀಟು ಹಂಚಿಕೆ ವಿಚಾರದ ಬಗ್ಗೆ ಮಾತನಾಡಬೇಕು, ಬಳಿಕ ಅಂತಿಮವಾಗಿರ್ತಕ್ಕಂಥ ತೀರ್ಮಾನವನ್ನು ಕೈಗೊಳ್ಳಬೇಕು, ರಾಜ್ಯ ಕಾಂಗ್ರೆಸ್ ಮುಖಂಡರ ಜೊತೆ ಚರ್ಚೆ ಮಾಡಿದ್ರೆ ಉಪಯೋಗ ಇಲ್ಲ ಅಂತಕ್ಕಂಥ ಒಂದು ಹೇಳಿಕೆ ಏನಿದೆ, ಇದು ಹೇಳಿಕೆ ಮತ್ತೆ ಕಾಂಗ್ರೆಸ್ ನಲ್ಲಿ ಮತ್ತು ಜೆಡಿಎಸ್ ನಲ್ಲಿ ಗೊಂದಲಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು. ಸೀಟು ಹಂಚಿಕೆ ವಿಚಾರವನ್ನ ಯಾವ ರೀತಿ ಬಗೆಹರಿಸ್ಕೊತಾರೆ ಮತ್ತು ಲೋಕಸಭಾ ಚುನಾವಣೆಯನ್ನ ಯಾವ ರೀತಿ ಫೇಸ್ ಮಾಡ್ತಾರೆ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ ನವಿತಾ. ಓಕೆ, ಹಾಗಾಗಿ ಇವತ್ತಿನ ಒಂದು ನಡೀತಾ ಇರುವಂತಹ ಸಭೆ ಸಾಕಷ್ಟು ಮಹತ್ವವನ್ನ ಕೂಡ ಪಡ್ಕೊಂಡಿದೆ. ಆ ಒಂದು ಸಭೆಯಲ್ಲಿ ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆಯಾ ಶ್ರೀನಿವಾಸ್? ನಮಿತಾ, ಇವತ್ತು ಗುವಾಹಟಿಗೆ ಹೋಗಿರ್ತಕ್ಕಂತಹ ಒಂದು ಮಾಜಿ ಪ್ರಧಾನಿ ದೇವೇಗೌಡರು ಇವತ್ತು ರಾತ್ರಿ ಬರ್ತಾರೆ ಅಂತಕ್ಕಂಥ ಒಂದು ಮಾತನ್ನ ದಿನೇಶ್ ಗುಂಡೂರಾವ್ ಹೇಳಿದ್ರು. ಒಂದ್ ವೇಳೆ ರಾತ್ರಿ ಅವ್ರನ್ನ ಭೇಟಿ ಮಾಡಿ ಚರ್ಚೆ ಮಾಡ್ತಕ್ಕಂಥ ಒಂದು ಅವಕಾಶ ಸಿಕ್ಕರೆ ಇವತ್ತು ರಾತ್ರಿನೇ ಮಾಡ್ತೇವೆ, ಇಲ್ಲದೆ ಹೋದ್ರೆ ನಾಳೆ ಅಂತಿಮವಾಗಿ ನಾವು ದೇವೇಗೌಡರನ್ನ ಭೇಟಿ ಮಾಡ್ತೇವೆ, ಭೇಟಿ ಮಾಡಿ ಸೀಟು ಹಂಚಿಕೆ ವಿಚಾರದ ಬಗ್ಗೆ ಒಂದು ಅಂತಿಮವಾಗಿರ್ತಕ್ಕಂಥ ಒಂದು ಚರ್ಚೆಯನ್ನ ಮಾಡಿ ಅಲ್ಲಿ ಏನ್ ಚರ್ಚೆ ಆಗುತ್ತೆ, ಚರ್ಚೆ ಆದ ಬಳಿಕ ಒಂದು ದಿನಾಂಕವನ್ನು ನಿಗದಿ ಮಾಡ್ತೇವೆ, ದಿನಾಂಕವನ್ನು ನಿಗದಿ ಮಾಡಿ ರಾಜ್ಯ ಕಾಂಗ್ರೆಸ್ ಮುಖಂಡರು ಹಾಗೂ ಜೆಡಿಎಸ್ ನ ಒಂದು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮತ್ತು ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ದೇವೇಗೌಡರ ಜೊತೆ ಸೀಟು ಹಂಚಿಕೆ ವಿಚಾರವನ್ನು ಮಾತಾಡ್ತೇವೆ. ಅಂತಿಮವಾಗಿ ಹೈಕಮಾಂಡ್ ದೇವೇಗೌಡರ ಜೊತೆ ಚರ್ಚೆ ಮಾಡಿ ಅಂತಿಮವಾಗಿರ್ತಕ್ಕಂಥ ತೀರ್ಮಾನವನ್ನು ಕೈಗೊಳ್ಳುತ್ತೆ. ಅಂದ್ರೆ ಮಾರ್ಚ್ ಮೊದಲ ವಾರದ ಒಳಗಾಗಿನೇ ನಾವು ಒಂದು ಫೈನಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡಲೇಬೇಕು ಮತ್ತು ಅಭ್ಯರ್ಥಿಗಳು 1 ತಿಂಗಳ ಕಾಲ ಚುನಾವಣಾ ಪ್ರಚಾರದಲ್ಲಿ ತೊಡಗಲೇಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ ಇದೆ. ಹೀಗಾಗಿ ನಾವು ಆದಷ್ಟು ಬೇಗನೆ ಒಂದು ಸೀಟು ಹಂಚಿಕೆ ಸಮಸ್ಯೆ ಏನಿದೆ ಆ ಗೊಂದಲಕ್ಕೆ ಬ್ರೇಕ್ ಹಾಕಿ ಮೈತ್ರಿಯನ್ನ ಮಾಡ್ಕೊಳ್ತೇವೆ ಅಂತಕ್ಕಂಥ ಮಾತನ್ನ ದಿನೇಶ್ ಗುಂಡೂರಾವ್ ಸ್ಪಷ್ಟಪಡಿಸಿದ್ದಾರೆ. ಹಾಗೆ ಸಂಪರ್ಕದಲ್ಲಿರಿ ಶ್ರೀನಿವಾಸ್. ಇನ್ನು ಜೆಡಿಎಸ್ಗೆ ಮಂಡ್ಯ ಕ್ಷೇತ್ರ ಫಿಕ್ಸ್, ಸುಮಲತಾಗೆ ಕೈ ಕೊಡ್ತಾ ಕಾಂಗ್ರೆಸ್. ಹಾಗಾದ್ರೆ ಮುಂದೇನು ಮಾಡ್ತಾರೆ ದಿವಂಗತ ಅಂಬರೀಶ್ ಪತ್ನಿ? ಮಂಡ್ಯ ಕ್ಷೇತ್ರದ ಮೇಲೆ ಎಲ್ಲರ ಕಣ್ಣಿಟ್ಟಿರೋದು, ಈಗಾಗಲೇ ಮಂಡ್ಯ ಕ್ಷೇತ್ರ ಜೆಡಿಎಸ್ ಪಾಲಾಗೋದು ಫಿಕ್ಸ್ ಅಂತಾನೆ ಹೇಳಲಾಗ್ತಾ ಇದೆ. ಹಾಗಾದ್ರೆ ಸುಮಲತಾ ಅವರ ಮುಂದಿನ ನಡೆ ಏನು? ಕಾಂಗ್ರೆಸ್ನಿಂದಲೇ ನಾನು ಸ್ಪರ್ಧೆ ಮಾಡ್ತೀನಿ ಅನ್ನುವಂತಹ ಮಾತನ್ನ ಕೂಡ ಸುಮಲತಾ ಅವರು ಹಿಂದೆ ಕೂಡ ಹೇಳಿದ್ರು. ನಾನು ಮಂಡ್ಯದಿಂದ ಸ್ಪರ್ಧೆಯನ್ನ ಮಾಡ್ತೀನಿ ಅನ್ನುವಂತಹ ಮಾತನ್ನ ಹೇಳಿದ್ರು. ಯಾಕಂದ್ರೆ ಅಂಬರೀಶ್ ಅವರ ಕನಸು, ಹಾಗಾಗಿ ಮಂಡ್ಯದ ಜನತೆ ಸಾಕಷ್ಟು ಆಸೆಯನ್ನ ಇಟ್ಕೊಂಡಿದ್ದಾರೆ. ಮಂಡ್ಯದ ಜನತೆಯ ಕನಸನ್ನ ನಾನು ಈಡೇರಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ ಅನ್ನುವಂತಹ ಮಾತನ್ನ ಹೇಳಿದ್ರು. ಜೊತೆಗೆ ನಾನು ಕಾಂಗ್ರೆಸ್ನಿಂದನೇ ಸ್ಪರ್ಧೆ ಮಾಡ್ತೀನಿ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ರು. ಸ್ಪರ್ಧೆ ಮಾಡಿದ್ರೆ ಕಾಂಗ್ರೆಸ್ ಪಕ್ಷದಿಂದಲೇ ಅಂತ ಹೇಳಿದ್ದ ಸುಮಲತಾ ಅವರು ಮಂಡ್ಯ ನೆಲದ ಋಣವನ್ನ ತೀರಿಸಬೇಕು ಅನ್ನುವಂತಹ ಮಾತನ್ನ ಹೇಳಿದ್ರು. ಆದ್ರೆ ಈಗ ಮಂಡ್ಯ ಕ್ಷೇತ್ರದಿಂದ ಕೈ ಟಿಕೆಟ್ ಡೌಟ್ ಅಂತಾನೆ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ಗೆ ಬೇಡವಾಗಿ ಬಿಡ್ತಾ ಅಂಬರೀಶ್ ಕುಟುಂಬ, ಅಂಬಿ ನಂತರ ಅವರ ಕುಟುಂಬ ಪಕ್ಷಕ್ಕೆ ಬೇಡವಾಯ್ತಾ ಅನ್ನುವ ಪ್ರಶ್ನೆ ಈಗ ಸಹಜವಾಗಿ ಎದ್ದಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಹಾಗಾದ್ರೆ ಸುಮಲತಾ ಬೇಡವಾದ್ರ?
ಗಮನಿಸಬಹುದು, ಸಿದ್ದರಾಮಯ್ಯ ಅವರಿಗೆ ಬೆಂಬಲವಾಗಿ ನಿಲ್ತಾ ಇದ್ರು ಅಂಬಿ. ರಾಜಕೀಯದಿಂದ ಎಷ್ಟೇ ದೂರವಾದ್ರೂ ಕೂಡ ಪಕ್ಷವನ್ನ ಬಿಟ್ಟಿರ್ಲಿಲ್ಲ, ಪಕ್ಷವನ್ನ ಬಿಡುವ ಮನಸ್ಸು ಕೂಡ ಮಾಡಿರ್ಲಿಲ್ಲ. ಅಂಬರೀಶ್ ಅವರು ಸಿದ್ದರಾಮಯ್ಯಗೆ ಪ್ರತಿ ಬಾರಿ ಕೂಡ ಬೆಂಬಲವಾಗಿ ನಿಲ್ತಾ ಇದ್ರು. ರಾಜಕೀಯದಿಂದ ದೂರವಾದ್ರೂ ಕೂಡ ಪಕ್ಷವನ್ನ ಬಿಟ್ಟಿರ್ಲಿಲ್ಲ ಅಂಬರೀಶ್. ಸಿದ್ದರಾಮಯ್ಯ ಅವರ ಮೇಲಿನ ಗೌರವವೇ ಇದಕ್ಕೆ ಕಾರಣ ಕೂಡ ಆಗಿತ್ತು. ಈಗ ಅಂಬಿ ಕುಟುಂಬದ ಕೈ ಹಿಡಿತಾ ಇಲ್ಲ ಇದೇ ಕಾಂಗ್ರೆಸ್. ಅದರಲ್ಲೂ ಕೂಡ ಈಗಾಗಲೇ ಈ ಹಿಂದೆ ಕೊಟ್ಟಂತಹ ರಾಜಕೀಯ ನಾಯಕರ ಹೇಳಿಕೆಗಳನ್ನ ನಾವು ಗಮನಿಸಬಹುದು. ಅಂಬರೀಶ್ ಅವರ ಪತ್ನಿ ಸುಮಲತಾ ಮಂಡ್ಯದಿಂದ ನಿಲ್ಲೋದಕ್ಕೆ ಅರ್ಹರು ಅನ್ನುವಂತಹ ಮಾತನ್ನ ಹೇಳಿದ್ರು. ಆದ್ರೆ ಈಗ ಅಂಬಿ ಕುಟುಂಬದ ಕೈ ಹಿಡಿತಾ ಇಲ್ಲ ಸಿದ್ದರಾಮಯ್ಯ. ಸುಮಲತಾಗೆ ಟಿಕೆಟ್ ಬಗ್ಗೆ ಯಾವುದೇ ಮಾತನಾಡ್ತಾ ಇಲ್ಲ, ತುಟಿ ಬಿಚ್ಚುತ್ತಾ ಇಲ್ಲ ಸಿದ್ದರಾಮಯ್ಯ ಅವರು. ಮಂಡ್ಯ ಕ್ಷೇತ್ರವು ಜೆಡಿಎಸ್ಗೆ ಬಿಟ್ಟುಕೊಡುವ ಸಾಧ್ಯತೆ ಇದೆ. ಸಿದ್ದು ಒಂದು ಮಾತು ಹೇಳಿದ್ರೆ ಸಾಕು, ಎಲ್ಲವೂ ಕೂಡ ಸಾಧ್ಯವಾಗುತ್ತೆ. ಸುಮಲತಾ ಸುಲಭವಾಗಿ ಕಾಂಗ್ರೆಸ್ನ ಅಭ್ಯರ್ಥಿ ಆಗ್ತಾರೆ. ಆದ್ರೆ ಸುಮಲತಾ ಸ್ಪರ್ಧೆಯ ವಿಚಾರದಲ್ಲಿ ಸಿದ್ದರಾಮಯ್ಯ ಈಗ ಮೌನಕ್ಕೆ ಶರಣಾಗ್ಬಿಟ್ಟಿದ್ದಾರೆ. ಮಂಡ್ಯ ಕ್ಷೇತ್ರ ಜೆಡಿಎಸ್ನ ಭದ್ರಕೋಟೆ. ಮಂಡ್ಯ ಕ್ಷೇತ್ರಕ್ಕೆ ಪಟ್ಟು ಹಿಡಿದಿದೆ ಈಗಾಗಲೇ ಜೆಡಿಎಸ್. ಇದಕ್ಕಾಗಿ ಸೈಲೆಂಟ್ ಆಗ್ಬಿಟ್ರ ಸಿದ್ದರಾಮಯ್ಯ ಅನ್ನುವ ಪ್ರಶ್ನೆ. ಯಾಕಂದ್ರೆ ಮಂಡ್ಯ ಕ್ಷೇತ್ರದ ಮೇಲೆನೆ ಈಗಾಗಲೇ ಎರಡೂ ಪಕ್ಷಗಳು ಕೂಡ ಈಗಾಗಲೇ ಆ ಒಂದು ಕ್ಷೇತ್ರದಲ್ಲೇ ತಮ್ಮ ಅಭ್ಯರ್ಥಿಗಳನ್ನ ಹಾಕಬೇಕು ಅನ್ನುವಂತ ಪ್ರಯತ್ನ ಮಾಡ್ತಾ ಇತ್ತು. ಮಂಡ್ಯ ಈಗಾಗಲೇ ಜೆಡಿಎಸ್ ನ ಒಂದು ಪ್ರಬಲವಾದಂತಹ ಕ್ಷೇತ್ರ, ಭದ್ರಕೋಟೆ ಕೂಡ ಹೌದು. ಈ ಹಿನ್ನೆಲೆಯಲ್ಲಿ ಮಂಡ್ಯ ಕ್ಷೇತ್ರಕ್ಕೆ ಜೆಡಿಎಸ್ ಪಟ್ಟನ್ನ ಹಿಡಿದಿತ್ತು. ಇದಕ್ಕಾಗಿ ಸೈಲೆಂಟ್ ಆಗ್ಬಿಟ್ರ ಸಿದ್ದರಾಮಯ್ಯ. ಮಂಡ್ಯ ಕ್ಷೇತ್ರಕ್ಕೆ ಹಠ ಹಿಡಿದ್ರೆ ಮೈತ್ರಿಗೆ ಪೆಟ್ಟು ಬೀಳುವ ಸಾಧ್ಯತೆ ಇದೆ. ಇದೇ ಕಾರಣಕ್ಕಾಗಿ ಸುಮಲತಾ ಸ್ಪರ್ಧೆಯ ಬಗ್ಗೆ ಮೌನವನ್ನ ವಹಿಸಿದ್ದಾರ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು. ಜೆಡಿಎಸ್ಗೆ ಕ್ಷೇತ್ರ ಬಿಟ್ಟುಕೊಡೋದು ಹಾಗಾದ್ರೆ ಖಚಿತ ಅಂತಾನೆ ಹೇಳಲಾಗ್ತಾ ಇದೆ. ಒಂದು ವೇಳೆ ಕಾಂಗ್ರೆಸ್ ಸಪೋರ್ಟ್ ಇಲ್ಲದಿದ್ರೆ ಸುಮಲತಾ ಏಕಾಂಗಿ ಆಗೋದು ಗ್ಯಾರಂಟಿ. ಏಕಾಂಗಿಯಾಗಿ ಸ್ಪರ್ಧಿಸಿದ್ರೆ ಅದು ಮಂಡ್ಯ ಕ್ಷೇತ್ರದಿಂದಾನೇ ಅಂತ ಕೂಡ ಹೇಳಿದ್ರು. ಪಕ್ಷೇತರ ಅಭ್ಯರ್ಥಿಯಾಗಿ ಹಾಗಾದ್ರೆ ಸುಮಲತಾ ಸ್ಪರ್ಧೆಯನ್ನ ಮಾಡ್ತಾರ? ಸುಮಲತಾ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರೆ ಗೆಲ್ಲುವ ಚಾನ್ಸಸ್ ಎಷ್ಟರ ಮಟ್ಟಿಗಿದೆ, ಗೆಲ್ತಾರ ಅನ್ನುವ ಪ್ರಶ್ನೆ ಕೂಡ ಇದೆ. ಸುಮಲತಾಗೆ ಕಾಂಗ್ರೆಸ್ ಸಪೋರ್ಟ್ ಮಾಡುತ್ತಾ ಈಗ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ ಮಂಡ್ಯ ರಾಜಕೀಯ. ಮಂಡ್ಯ ಕ್ಷೇತ್ರದ ಸ್ಪರ್ಧೆಯ ಬಗ್ಗೆ ಇತ್ತೀಚೆಗೆ ಸುಮಲತಾ ಮಾತನಾಡಿದ್ರು. ಹಾಗಾದ್ರೆ ಅವರು ಹೇಳಿದ್ದೇನು ನೋಡೋಣ ಒಮ್ಮೆ. ಈಗ ಅಭಿಮಾನಿಗಳಂತೂ ಆಸೆ ಪಡ್ತಾ ಇದ್ದಾರೆ, ಅವರ ಒತ್ತಾಯ ಇದೆ. ಅಲ್ಲಿರೋ ಲೋಕಲ್ ಪಾರ್ಟಿ ವರ್ಕರ್ಸ್ ಏನಿದ್ದಾರೆ, ಕಾಂಗ್ರೆಸ್ ಕಾರ್ಯಕರ್ತರು ಏನಿದ್ದಾರೆ, ಅವರೆಲ್ರಿಗೂ ಇದೇ ಆಸೆ ಇದೆ. ಯಾಕೆಂದರೆ ಕಾಂಗ್ರೆಸ್ ಕಡೆಯಿಂದ ಅವ್ರಿಗೊಂದು ಕ್ಯಾಂಡಿಡೇಟ್ ಬೇಕಾಗಿದೆ, ಅವ್ರಿಗೂ ಒಂದು ಐಡೆಂಟಿಟಿ, ಅಸ್ತಿತ್ವ ಅನ್ನೋದು ಕಳ್ಕೋಬಾರದು. ಈ ಎಲೆಕ್ಷನಲ್ಲಿ ನಿಂತ್ಕೊಂಡ್ರೆ ಕಾಂಗ್ರೆಸ್ ಪಾರ್ಟಿನ ಒಂದು ರಿವೈವಲ್ ಆದಂಗೆ ಆಗುತ್ತೆ ಅನ್ನೋ ಆಸೆ ಅವ್ರಿಗೂ ಇದೆ. ಸೊ ಹಾಗಾಗಿ ಇದು ಅಭಿಮಾನಿಗಳು, ಕಾರ್ಯಕರ್ತರು, ಪಾರ್ಟಿ ಕಾರ್ಯಕರ್ತರು ಯಾರಿದ್ದಾರೆ ಅವರೆಲ್ಲ ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶ್ರೀನಿವಾಸ ಹಳಕಟ್ಟಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ ಹಳಕಟ್ಟಿ, ಈಗಾಗಲೇ ಸುಮಲತಾ ಕೂಡ ಈ ಹಿಂದೆ ಹೇಳಿದ್ದನ್ನ ನಾವು ಗಮನಿಸಿದ್ವಿ. ನಾನು ನಿಂತ್ರೆ ಮಂಡ್ಯದಿಂದಾನೆ ಅಂತ ಹೇಳುವಂತಹ ಮಾತನ್ನು ಹೇಳಿದ್ರು, ಕಾಂಗ್ರೆಸ್ ನಿಂದಾನೆ ಅಂತ ಹೇಳಿ. ಇತ್ತೀಚೆಗೆ ನಡೀತಾ ಇರುವಂತಹ ಬೆಳವಣಿಗೆಗಳು ಹಾಗಾದ್ರೆ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ನಿಂದ, ಅದರಲ್ಲೂ ಕೂಡ ಮಂಡ್ಯದಿಂದ ಸುಮಲತಾಗೆ ಟಿಕೆಟ್ ಡೌಟ್ ಅನ್ನುವಂತ ರೀತಿ ಇದೆ. ಹಾಗಾದ್ರೆ ಕಾಂಗ್ರೆಸ್ ಈಗ ಸುಮಲತಾ ಅಥವಾ ಅಂಬರೀಶ್ ಅವರ ಫ್ಯಾಮಿಲಿಯನ್ನ ಕೈ ಬಿಡ್ತಾ ಹೇಗೆ? ಖಂಡಿತವಾಗಿಯೂ ನಾವಿತ್ತ ಅಂತ ಒಂದು ಬೆಳವಣಿಗೆ ಇದೀಗ ಕಾಂಗ್ರೆಸ್ನಲ್ಲಿ ಆಗ್ತಾ ಇದೆಯಾ ಅಂತಕ್ಕಂಥ ಒಂದು ಸಂದೇಹ ಕೂಡ ಮೂಡ್ತಾ ಇದೆ. ಅಂದ್ರೆ ಎಲ್ಲೋ ಒಂದು ಕಡೆ ಮಂಡ್ಯ ಜೆಡಿಎಸ್ಗೆ ಹೋಗ್ಬಿಡುತ್ತೆ ಅಂತಕ್ಕಂಥ ಒಂದು ಆತಂಕ ಮಂಡ್ಯ ಕಾಂಗ್ರೆಸ್ ಮುಖಂಡರಲ್ಲೂ ಇತ್ತು ಮತ್ತು ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ಮುಖಂಡರಲ್ಲೂ ಇತ್ತು. ಹಾಗಾಗಿ ಮಂಡ್ಯ ಕ್ಷೇತ್ರವನ್ನು ಶತಾಯಗತಾಯ ಉಳಿಸಿಕೊಳ್ಳೇಬೇಕು ಅಂತಕ್ಕಂಥ ಒಂದು ಹಠಕ್ಕೆ ಕಾಂಗ್ರೆಸ್ ಮುಖಂಡರು ಬಂದಿದ್ರು. ಆ ಒಂದು ನಿಟ್ಟಿನಲ್ಲಿ ಅಂಬರೀಶ್ ಅವರ ಧರ್ಮ ಪತ್ನಿಯಾಗಿರ್ತಕ್ಕಂಥ ಸುಮಲತಾ ಅವರ ಒಂದು ಹೆಸರನ್ನ ತೇಲ್ಬಿಡ್ತಕ್ಕಂಥ ಒಂದು ಕೆಲಸ ಕೂಡ ಕಾಂಗ್ರೆಸ್ ಮುಖಂಡರಿಂದ ಆಯಿತು. ಅಷ್ಟೇ ಅಲ್ಲ, ಮಂಡ್ಯದ ಸುಮಾರು 1,500 ಜನ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಸುಮಲತಾ ಅವರನ್ನ ಭೇಟಿ ಮಾಡಿದ್ರು. ನೀವು ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಬೇಕು ಅಂತಕ್ಕಂಥ ಒಂದು ಒತ್ತಡವನ್ನ ಸುಮಲತಾ ಅವರ ಮೇಲೆ ತಂದಿದ್ರು. ಹೀಗಾಗಿ ಸುಮಲತಾ ಅವರು ಕೂಡ ಒಂದು ಮೆಂಟಲಿ ಪ್ರಿಪೇರ್ ಆಗಿದ್ರು. ನಾನು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಬೇಕು ಅಂತಕ್ಕಂಥದ್ದು. ಹೀಗಾಗಿ ತಮ್ಮ ಅಭಿಪ್ರಾಯವನ್ನು ಕೂಡ ಸಾಕಷ್ಟು ಬೆಂಬಲಿಗರಲ್ಲಿ, ಕಾರ್ಯಕರ್ತರು ಕೂಡ ವ್ಯಕ್ತಪಡಿಸಿದ್ರು. ಅಂತಿಮವಾಗಿ ಇದೀಗ ಸಿದ್ದರಾಮಯ್ಯನವರ ನಡೆ ಮತ್ತು ಕಾಂಗ್ರೆಸ್ ನೋಡಿದಾಗ ಎಲ್ಲೋ ಒಂದ್ ಕಡೆ ಸುಮಲತಾ ಅವರು ಏಕಾಂಗಿ ಆಗ್ತಾ ಇದ್ದಾರೆ ರಾಜಕೀಯವಾಗಿ ಅಂತಕ್ಕಂಥ ಒಂದು ಅನುಮಾನಗಳು ಕೂಡ ಇದೀಗ ಕಾಡ್ತಾ ಇದೆ ಅಂತ ಹೇಳಿ. ಅಂದ್ರೆ ಅಂತಿಮವಾಗಿ ಸುಮಲತಾ ಅವ್ರನ್ನ ಸಪೋರ್ಟ್ ಮಾಡ್ಲಿಕ್ಕೆ ಕಾಂಗ್ರೆಸ್ ಕೂಡ ಹಿಂದೇಟ್ ಹಾಕ್ತಾ ಇದೆ.
ಮಂಡ್ಯಕ್ಕಾಗಿ ನಾವು ಏನಾದರೂ ಹಠ ಬಿದ್ದಿದ್ದೆ ಆದಲ್ಲಿ 28, 27 ಲೋಕಸಭಾ ಕ್ಷೇತ್ರಗಳಲ್ಲಿ ಮೈತ್ರಿಗೆ ಧಕ್ಕೆ ಬರುತ್ತೆ ಅಂತಕ್ಕಂಥ ಒಂದು ಭೀತಿ ಮತ್ತು ಒಂದು ಆತಂಕ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ಮುಖಂಡರನ್ನ ಕಾಡ್ತಾ ಇದೆ. ಹೀಗಾಗಿ ಮಂಡ್ಯಕ್ಕೆ ನಾವು ಪಟ್ಟು ಹಿಡಿಯೋದು ಬೇಡ ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಕಾಂಗ್ರೆಸ್ ಮುಖಂಡರು ಬಂದಿದ್ದಾಗಿದೆ. ಸುಮಲತಾ ಅವರಿಗೂ ಕೂಡ ನಾವು ಸಪೋರ್ಟ್ ಮಾಡೋದು ಬೇಡ ಅಂತಕ್ಕಂಥ ಒಂದು ನಿರ್ಧಾರ ಕೂಡ ಕಾಂಗ್ರೆಸ್ ಮುಖಂಡರು ಬಂದಿದ್ದಾರೆ. ಒಂದ್ ವೇಳೆ ಸುಮಲತಾ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರು ಕೂಡ ನಾವು ಸಪೋರ್ಟ್ ಮಾಡೋದು ಬೇಡ, ಮೌನವಾಗಿ ಇರೋಣ ಅಂತಕ್ಕಂಥ ತೀರ್ಮಾನಕ್ಕೆ ಕಾಂಗ್ರೆಸ್ ಮುಖಂಡರು ಬಂದಿದ್ದಾರೆ. ಎಲ್ಲೋ ಒಂದ್ ಕಡೆ ಅಂಬರೀಶ್ ಅವರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಲ್ಲಿ ನೋಡಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯವನ್ನ ಪದೇ ಪದೇ ವ್ಯಕ್ತಪಡಿಸ್ತಾ ಇದ್ರು. ಅಂತಿಮವಾಗಿ ಸಿದ್ದರಾಮಯ್ಯ ಸಿಎಂ ಕೂಡ ಆಗಿದ್ರು. ಈಗ ಕೊನೆ ಕ್ಷಣದವರೆಗೂ ಕೂಡ ಅಂಬರೀಶ್ ಅವರು ಕಾಂಗ್ರೆಸ್ ಬಿಡ್ತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿಲ್ಲ. ಹೀಗಾಗಿ ಇದೇ ಒಂದು ನಂಬಿಕೆಯಿಂದ ಕಾಂಗ್ರೆಸ್ ಮುಖಂಡರು ಅಂಬರೀಶ್ ಅವರ ಒಂದು ಕುಟುಂಬದ ಕೈ ಹಿಡಿತಾರೆ, ಸುಮಲತಾ ಅವರಿಗೆ ಮಂಡ್ಯದಲ್ಲಿ ಸಪೋರ್ಟ್ ಮಾಡ್ತಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಇದೀಗ ಕಾಂಗ್ರೆಸ್ ಮುಖಂಡರ ಮತ್ತು ಕಾಂಗ್ರೆಸ್ನ ಒಂದು ನಡೆ ನೋಡಿದಾಗ ಸುಮಲತಾ ಅವರನ್ನು ಕೈ ಬಿಟ್ಟಿದ್ದಾಗಿದೆ. ಜೊತೆಗೆ ಮಂಡ್ಯ ಕ್ಷೇತ್ರವನ್ನು ಕೂಡ ಕೈ ಬಿಡ್ತಾರೆ, ಜೆಡಿಎಸ್ಗೆ ಬಿಟ್ಟು ಕೊಡ್ತಾರೆ ಅಂತಕ್ಕಂಥ ಮಾತುಗಳು ಕೂಡ ಜೋರಾಗಿದೆ. ನವಿತಾ, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಹಳಕಟ್ಟಿ.